ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವ್ಲಾಗು ಮೊನ್ನೆ ವ್ಲಾಗ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ, ನೋಡ್ಕೊಂಡು ಬನ್ನಿ ಗೈಸ್. ಆ್ಯಂಡ್ ಅದು ತುಂಬ ಲೆಂತ್ ಆಯಿತು ಅಂತ ಕಟ್ ಮಾಡಿದ್ದೆ, ಈ ವ್ಲಾಗಲ್ಲಿ ಕಂಟಿನ್ಯೂ ಮಾಡಿದ್ದೀನಿ. ಆ್ಯಂಡ್ ನೋಡ್ಕೊಂಡು ಬನ್ನಿ ಗೈಸ್, ಆಮೇಲೆ ಸಿಗ್ತೀನಿ. ಎಸ್ ಗೈಸ್, ಇವಾಗ ನಾವು ನಮ್ಮ ಡ್ಯಾಡಿ ಅವ್ರವ್ರಿಗೆ ಹೋಗ್ತಾ ಇದ್ದೀವಿ ಗೈಸ್. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ ಗೈಸ್. ನಮ್ಮ ಆಂಟಿ ಅವ್ರ ಊರಿಂದ ನಮ್ಮ ಡ್ಯಾಡಿ ಅವ್ರವ್ರಿಗೆ ಹೋಗ್ತಾ ಇರೋದು ಗಾಯ್ಸ್. ಎಸ್ ಗೈಸ್, ನಮ್ಮ ಮನೆಗೆ ಬಂದ್ವಿ. ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಗೈಸ್. ನಮ್ಮ ಅತ್ತೆ, ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಟಿ ವಿ ನೋಡ್ತಾ. ಬಂಗಾರ ಏನು ಮಾಡ್ತಾ ಇದ್ದೆ? ಏನಿಲ್ಲ, ಅಂಗಡಿಯಾಗ ವ್ಯಾಪಾರ ಮಾಡ್ತಾ ಇರ್ತೀನಿ. ಅಗೇನ್ ಬ್ಯಾಕ್ ಟು ಡ್ಯೂಟಿ. ಡ್ಯೂಟಿ. ಏನೋ ಕೊಟ್ಟೋಳೆ, ಅದೇ ದೇವ್ರದ್ದು ಪ್ರಸಾದ. ಅದೇ ತಂಗ್ಯಾಕ ಪ್ರಸಾದ ಕೊಟ್ಟೋದ್ಲು. ಪೂಜೆಗೆ ನಿಮ್ಮನ್ನು ಕರೆದಿದ್ಲು. ತಂಗ್ಯಾಕನು ಹನುಮಂತ ಏನು ಬಂದು ಇವಾಗ ಕೊಟ್ಟೋದ್ಲು. ಏನಾದರೂ ಬೇಕಂದ್ರೆ ಎತ್ಕಚಿನ. ಇಲ್ಲಮ್ಮ, ನಾಳೆ ಡ್ಯೂಟಿ ಇದೆ, ಹೋಗ್ಬೇಕು. ಈಗ ಟೈರ್ ಅಲ್ಲೇ ನಮ್ಮ ಮಗುವೇ ಒಂದಿನಕ್ಕೆ ನಮ್ಗೆ ದೂರ ಆಗೈತೆ. ನಿಜವಾಗ್ಲೂ ಕಣೆ. ಇಲ್ಲಿ ಹತ್ರದಲ್ಲೇ ಇದ್ದೀರಿ, ಅದಕ್ಕೆ ಬೆಂಗಳೂರಾಗ ಬಂದು ಕುತ್ಕ ನಡಿ. ಆಯ್ತಲ್ಲ, ಮಗು ಹತ್ರ ಹೇಳ್ಗೆಣ ಮಾತಾಡ್ಗೆಣ. ನಮ್ಮ ಮನೆಗೆ ಒಂದ್ ರಾತ್ರಿ ಇರ್ಲಿ, ಒಂದಿನ ಇರ್ಲಿ ಅಂದ್ರೆ ಇರಂಗಿಲ್ಲಲ್ಲ. 2 ದಿನ ರಜಾ ಇರ್ತೈತಲ್ಲ, ಅವಾಗ ಬಂದಿರ್ತೀರಿ. ತಿನ್ಕೊಂಡು ಹೋಗು, ಫೋನ್ ಮಾಡು ನೀನು. ಫೋನ್ ಅವ್ರ ಮೇವ್ಕ್ ಹೋಗೋರೆ ಇನ್ನು ಬರಲ್ಲ. ಎಸ್ ಗೈಸ್, ನಮ್ಮ ಮಮ್ಮಿ ಪಪ್ಪಾಯ ಕಟ್ ಮಾಡಿ ಕೊಟ್ಟಿದ್ದಾರೆ. ನನ್ನ ತಮ್ಮ ಎತ್ಕೊಂಡು ಬಂದು ಎಲ್ಲರಿಗೂ ಕೊಡ್ತಾ ಇದ್ದಾನೆ ಗಾಯ್ಸ್. ಅದು ಪಪ್ಪಾಯ ಸ್ವೀಟಾಗಿತ್ತು ತಿನ್ನೋದಕ್ಕೆ, ಬಟ್ ಕಲರ್ ಇರಲಿಲ್ಲ. ನಮ್ಮವ್ರು ಅದನ್ನೇ ಕೇಳ್ತಿದ್ದಾರೆ. ಕಲರ್ ಇಲ್ಲ ಬಟ್ ಟೇಸ್ಟ್ ಇದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನಮ್ಮ ಮಮ್ಮಿ ಟೀ ಮಾಡಿಕೊಟ್ರು. ನಮ್ಮ ಮಮ್ಮಿ ತೊಗೊಂಡು ಬರ್ತಾಯಿದ್ರೆ, ಇಲ್ಲ ಅಕ್ಕನೇ ತೊಗೊಂಡು ಬರ್ಬೇಕಂತ ನನ್ನ ಇಬ್ಬರು ತಮ್ಮನವರು ಹೇಳಿದ್ರು. ಇವಾಗ ಕೊಡ್ತಾಯಿದ್ದೀನಿ ಗೈಸ್. ಯಾರೂ ನಮ್ಮವ್ರು ಅಷ್ಟೊಂದು ಟೀ ಕಾಫಿ ಕುಡಿಯಲ್ಲ, ಸ್ವಲ್ಪ ಸ್ವಲ್ಪ ಕುಡಿತಾರೆ ಅಷ್ಟೇ. ನಾನು ಎಲ್ಲರಿಗೂ ಇವಾಗ ತೊಗೊಂಬಂದು ಕೊಡ್ತಾಯಿದ್ದೀನಿ. ಎಲ್ಲರೂ ಇಷ್ಟಿಷ್ಟ, ಸ್ವಲ್ಪ ಸ್ವಲ್ಪ ಕೊಡು ಅಂತ ಹೇಳ್ತಾಯಿದ್ದಾರೆ. ಆ್ಯಂಡ್ ನಮ್ಮ ಅಜ್ಜಿ ಖರ್ಜೂರ ಮಾಡಿದರು, ನಮ್ಮ ಮಮ್ಮಿಯವ್ರ ಮಮ್ಮಿ ಮಾಡಿದ್ದು. ಇವಾಗ ನಮ್ಮ ಡ್ಯಾಡಿಯವ್ರ ಮಮ್ಮಿಗೆ ಕೊಡ್ತಾಯಿದ್ದೀನಿ ಗೈಸ್. ಚೆನ್ನಾಗಿತ್ತು, ಟೇಸ್ಟ್ ಸೂಪರಾಗಿತ್ತು. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ ಗೈಸ್ ನಮ್ಮೂರಿಗೆ. ಇವಾಗ ನಾವು ಎಕ್ಸಾಕ್ಟಾಗಿ ಕೈವಾರದಲ್ಲಿದ್ದೀವಿ ಗೈಸ್. ಆ್ಯಂಡ್ ಅವತ್ತು ಡೈರಿ ಎಲೆಕ್ಷನ್ ಇತ್ತು. ಇವಾಗ ಕೈವಾರ ಕ್ರಾಸ್ ರೀಚ್ ಆಗಿದ್ವಿ. ಅಲ್ಲಂತೂ ಫುಲ್ಲು ಸೆಲೆಬ್ರೇಷನ್, ಎಲ್ಲ ಪಟಾಕಿ ಹಚ್ಚಿ ಧಾಮ್ ಧೂಮ್ ಅಂತ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ ಗೈಸ್. ಅದಕ್ಕೆ ಸ್ವಲ್ಪ ಲೈಟಾಗಿ ಟ್ರಾಫಿಕ್ ಕೂಡ ಆಗಿದೆ ನೋಡಿ. ಪಟಾಕಿ ಹಚ್ಚಿದೆ ಎಸ್ ಗೈಸ್. ಅವತ್ತು ಹುಣ್ಣಿಮೆ ಕೂಡ ಆಗಿತ್ತು ನೋಡಿ. ಸನ್ ಎಷ್ಟು ಚೆನ್ನಾಗಿದೆ, ಸೂರ್ಯ. ಇಲ್ಲೊಂದು ಸೂರ್ಯ, ಇದು ನನ್ನ ಸೂರ್ಯ. ಆ್ಯಂಡ್ ಹಿಂಗೆ ಶೆಲ್ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀವಿ ಗೈಸ್. ಯಾಕೆ ಚಿನ್ನ ಯಾವಾಗೂ ಇಲ್ಲೇ ಹಾಕ್ಸ್ತೀಯಾ? ಈ ಪೆಟ್ರೋಲ್ ಬಂಕಲ್ಲೇ ಹಾಕ್ಸ್ತೀಯಾ? ಶೆಲ್ ಪೆಟ್ರೋಲ್ ಬಂಕ್ ಅಲ್ಲ, ಅದಕ್ಕೆ. ಅದೇ ಎಲ್ಲನೂ ಪೆಟ್ರೋಲ್ ಬಂಕೆ, ಇದನ್ನೇ ಯಾಕೆ? ಶೆಲ್ಲಲ್ಲಿ ಇನ್ನೊಂದು 2 ರೂಪಾಯಿ ರೇಟ್ ಜಾಸ್ತಿ, ಮೈಲೇಜ್ ಚೆನ್ನಾಗಿ ಬರುತ್ತೆ, ಪ್ಲಸ್ ಇಂಜನ್ ಚೆನ್ನಾಗಿರುತ್ತೆ ಅಂತ. ಕ್ವಾಲಿಟಿ. ಎಸ್, ಕ್ವಾಲಿಟಿ ಇಸ್ ಇಂಪಾರ್ಟೆಂಟ್. ಎಸ್. 990. ಎಸ್ ಗೈಸ್, ಪೆಟ್ರೋಲ್ ಹಾಕ್ಸಿದ್ದಾಯಿತು. ಇವಾಗ ಹೊರಡ್ತಾ ಇದ್ದೀವಿ ಗೈಸ್. ಚಿನ್ನ ಏನು ಗೊತ್ತಾ? ಏನು? ಇವತ್ತು ನಮ್ಮದು ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಚಿನ್ನ. ಥ್ಯಾಂಕ್ ಯು, ಸೇಮ್ ಟು ಯು. ಎಸ್ ಗೈಸ್, ಇವಾಗ ಸರ್ವಿಸ್ ಅಂಗಡಿ ಹತ್ರ ಬಂದು ಟೈರು ರೆಡಿಯಾಗಿತ್ತು, ಎತ್ಕೊಂಡು ಹೋಗ್ತಿದ್ದೀವಿ. ಇದರಲ್ಲಿ ಅರ್ಧ 1 ಟೀ ಕಪ್ ಅಷ್ಟು ಬೇಯಿಸ್ಕೊಡ್ತಾರೆ, 40-50 ರುಪೀಸ್. ಹೌದು, ಇಲ್ಲಿ ಎಷ್ಟಾದರೂ ತಿನ್ನು. ಫುಲ್ ತಗೊಂಡ್ರೆ 20 ರುಪೀಸು. ಫುಲ್ ತಗೊಂಡ್ರೆ 20 ರುಪೀಸ್. ಒಂದೇ ಒಂದು ತಗೊಂಡ್ರೆ 20 ರುಪೀಸ್. 20 30 ಮೇಲೆ. ಓಕೆ. ಎಸ್ ಗೈಸ್, ಇವಾಗ ನಮ್ಮ ಪಯಣ ಬೆಂಗಳೂರಿನ ಕಡೆಗೆ. ಬೆಂಗಳೂರಿನ ಕಡೆಗೆ.
ನನ್ನ ಹೆಂಡತಿಗೆ ಸ್ವೀಟ್ ಕಾರ್ನ್ ಅಂದರೆ ಇಷ್ಟ. ಎಲ್ಲಿ ಕಾಣಿಸಿದ್ರು ಬೇಕು ಬೇಕು ಅಂತಿರ್ತಾಳೆ. ಇಲ್ಲಿ ಬೇಯಿಸಿರ್ತಾರೆ, ಬಂದರೂ 50% ನಾನೇ ತಿಂದು ಹಾಕಿರ್ತೀನಿ, ಆದರೂ ಅವಳು ತಿನ್ನೋದು ಸ್ವಲ್ಪನೇ. ಆದರೆ ಇವಾಗ ಡೌಟ್ ಆಗ್ತಿದೆ, ನನಗಿಷ್ಟನಾ ಇವಳಿಗಿಷ್ಟನಾ ಅಂತ. ತಿಂತೀವಿ ಅಂತ ಎಷ್ಟನ್ನ ತಿನ್ನೋಕ್ಕಾಗ್ತೈತಾ? ಒಂದ ಎರಡ ತಿಂತೀನಿ, ನಾನು ತಿಂತೀನಲ್ಲ. ತಿಂದ ಮೇಲೆ ಸಮಾಧಾನ ಮುಗೀತು ಅಂದರೆ ಅಷ್ಟೇ. ಚೆನ್ನಾಗಿ ತಿನ್ನಂಗಿದ್ರೆ ನಾನು ಯಾಕೆ ಈ ಸೈಜ್ ಇರ್ತಿದ್ದೆ. ನೈಟ್ ಬಾ, ಸಂಡೇ ಎಲ್ಲ ತಿರುಗಾಡು, ಸಂಡೇ ನೈಟ್ ಬೆಂಗಳೂರಿನ ಕಡೆಗೆ ಪಯಣ, ಮಂಡೆಯಿಂದ ಸ್ಯಾಟರ್ಡೇವರೆಗೂ ವರ್ಕ್ ಮಾಡು. ಎಸ್ ಗಾಯ್ಸ್, ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ನಾವು ಲೇಟಾಗಿ ಹೋಗೋದ್ರಿಂದ ಏನು ಬೆನಿಫಿಟ್ ಅಂದರೆ ಟ್ರಾಫಿಕ್ ಕಡಿಮೆ ಇರುತ್ತೆ, ಆರಾಮಾಗಿ ರೋಡೆಲ್ಲ ಫ್ರೀ ಇರುತ್ತೆ, ಆರಾಮಾಗಿ ಬೇಗ ರೀಚ್ ಆಗ್ತೀವಿ ಗಾಯ್ಸ್. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋವರೆಗೂ ಟೇಕ್ ಕೇರ್. ಬಾಯ್ ಬಾಯ್.